ಮಂಜುನಾಥ್ ಅವರೇ, ನಾನು ನಿಮಗೆ ಇಷ್ಟೋ ತನಕ ನಮ್ಮ ಬಾಲ್ಯದ ಬಗ್ಗೆ, ಆಮೇಲೆ ನನ್ನ ಎಜುಕೇಷನ್ ಬಗ್ಗೆ ಹೇಳಿದೆ. ಆ, ಇಷ್ಟೆಲ್ಲ ಹೇಳಿದೆಲ್ಲ. ಈಗ ನಮ್ಮ ಪ್ರಾಣಿ ವಸ್ತು ಸಂಘದ ಬಗ್ಗೆ ನಿಮ್ಗೆ ಇವತ್ತು ಹೇಳ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಬರ್ರಿ ಹೋಗೋಣ ಬರ್ರಿ. ಓಕೆ. ನಾನು ಮ್ಯೂಸಿಯಂ ಬಗ್ಗೆ ಹೇಳ್ಬೇಕಂದ್ರೆ ಇಡೀ ಕರ್ನಾಟಕದಲ್ಲಿ ಅತಿ ದೊಡ್ಡ ಪ್ರಾಣಿ ವಸ್ತು ಸಂಗ್ರಹಾಲಯ. ಈ ಮ್ಯೂಸಿಯಂ ಸ್ಟಾರ್ಟ್ ಆಗಿದ್ದು 1947ರಲ್ಲಿ ಪ್ರೊಫೆಸರ್ PW ಅಂತ ಸ್ಟಾರ್ಟ್ ಮಾಡಿದ್ರಿ. ಅವಾಗಿನ ಕಾಲದಾಗ ಶ್ರೀ KV ಕಾಡಿಲ್ಕರ್ ಅಂತ್ರಿ ಈ ಸತ್ತಂತ ಅನಿಮಲ್ಸ್ ಎಲ್ಲ ಪ್ರಿಸರ್ವ್ ಮಾಡುತ್ತಿದೆ. ಅದಾದ ಬಳಿಕ ಡಾಕ್ಟರ್ JC ಉತ್ತಂಗಿ ಅಂತೇಳಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಝೂಲಜಿ ಆ್ಯಂಡ್ ರಿಟೈರ್ಡ್ ಪ್ರಿನ್ಸಿಪಲ್ ಆಫ್ ಕನ್ನಡ ಸೈನ್ಸ್ ಕಾಲೇಜ್ ಧಾರವಾಡ, ಇವರು ಇದೊಂದು ಕರ್ನಾಟಕದಲ್ಲಿ ಒಂದು ಅತಿ ದೊಡ್ಡ ಪ್ರಾಣಿ ಭಾಳ ಕೆಲಸ ಮಾಡಿದ್ದಾರೆ. ಇವರು 1960ರಲ್ಲಿ ನನ್ನ ಗುರುಗಳಾದ ಶ್ರೀ ಮೋಹನ್ ಮೋರೆ, ಗ್ರೇಟ್ ಟ್ಯಾಕ್ಸಿಡಮಿಸ್ಟ್ ಇನ್ ಕರ್ನಾಟಕ, ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಅವರೇ ಮಾಡಿದ್ದಾರೆ. ಇನ್ನೊಂದು ಏನು ವಿಶೇಷ ಅಂತಂದ್ರೆ ಪಕ್ಷಿ ಪ್ರೇಮಿ ಸಲೀಂ ಅಲಿ, ಬರ್ಡ್ಸ್ ಮ್ಯಾನ್ ಆಫ್ ಇಂಡಿಯಾ, ಓಕೆ, ಪಕ್ಷಿ ತಜ್ಞ, ಓಕೆ, ಪದ್ಮ ವಿಭೂಷಣ ಪಕ್ಷಿ ಪ್ರೇಮಿ ಸಲೀಂ ಅಲಿ ಇವರು ಈ ಮ್ಯೂಸಿಯಂ ವಿಸಿಟ್ ಮಾಡಿದ್ದಾರೆ. ಯಾವಾಗ ಅಂದ್ರೆ 1978ರಲ್ಲಿ. ಇಲ್ಲಿ ಕೂಡ ನೋಡ್ಬೋದು ನೀವು ಸಲೀಂ ಅಲಿ ಅವ್ರನ್ನ, ಪದ್ಮ ವಿಭೂಷಣ ಪಕ್ಷಿ ಪ್ರೇಮಿ ಸಲೀಂ ಅಲಿ. ಅದಾದ ಬಳಿಕ 1960ರಿಂದ 1999 ಮಟ್ಟ ನನ್ನ ಗುರುಗಳು ಇಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಸುಮಾರು 18 ವರ್ಷದ ಬಳಿಕ ನಾನು ಇಲ್ಲಿ ಟ್ಯಾಕ್ಸಿಡಮಿಸ್ಟ್ ಅಂತೇಳಿ ಅಪಾಯಿಂಟ್ ಆಗಿ ಬರ್ತೀನಿ. ನನ್ನ ನಂತರ 5 ಮಂದಿ ವರ್ಕ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು ವೀರೇಶ್, ಬಸವರಾಜ್, ನಾಗಪ್ಪ, ನಜೀರ್ ಮತ್ತು ಸಂತೋಷ್ ಅಂತೇಳಿ. ಮೊದಲೇಕ ಹಳೆದಿತ್ತು ಮ್ಯೂಸಿಯಂ. ಈಗ ನಾವು ಇದು ಹೊಸ ಮ್ಯೂಸಿಯಂ ಮಾಡಿದ್ದೀವಿ. ಪ್ರಮೋದ್ ಗಾಯಿ ಕುಲಪತಿಗಳು ಅವರು. ಪ್ರಮೋದ್ ಗಾಯಿ ಸ್ಟೂಡೆಂಟ್ ಆಫ್ ಡಾಕ್ಟರ್ JC ಉತ್ತಂಗಿ. ಅವರು ಈ ಮ್ಯೂಸಿಯಂ ಬಗ್ಗೆ ಗೊತ್ತಿತ್ತು ಅವ್ರಿಗೆ, ಓಕೆ. ಹಾಗಾಗಿ ಈ ಮ್ಯೂಸಿಯಂ ಉಳಿಸ್ಬೇಕಂತೇಳಿ ಅವರು ಕುಲಪತಿಗಳಿದ್ದಾಗ ನಮ್ಮ ಬೆಲ್ಲದ್ ಮೇಡಮ್ನವರು, ನಾಯಕ್ ಮೇಡಮ್ ಅವರ ಒತ್ತಾಯದ ಮೇರೆಗೆ ಅವ್ರು ಏನು ಮಾಡಿದ್ರು, ಈ ಮ್ಯೂಸಿಯಂಗೆ, ಈ ಹಳೆ ಮ್ಯೂಸಿಯಂಗೆ ಒಂದು ಹೊಸ ಮ್ಯೂಸಿಯಂ ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡಿಸ್ಬೇಕಂತೇಳಿ ಅವರು 1 ಕೋಟಿನ ಇಲ್ಲಿ ಈ ಮ್ಯೂಸಿಯಂಗೆ ಸ್ಯಾಂಕ್ಷನ್ ಮಾಡಿದರು. ಅದಾದ ಬಳಿಕ ಅವರು ರಿಟೈರ್ಮೆಂಟ್ ಆಗ್ತಾರೆ. ಅದಾದಮೇಲೆ ಮತ್ತೆ ಪ್ರೊಫೆಸರ್ ಗುಡ್ಸಿ, ಈ ಪ್ರೆಸೆಂಟ್ VC ಅವರೇ ಇದ್ದಾರೆ. ಅವರು ಮತ್ತೆ ಈ ಮ್ಯೂಸಿಯಂಗೆ ಮತ್ತೆ ಏನೇನು ಬೇಕು ಎಡಿಷನ್ ಎಲ್ಲ ಮಾಡಿ ಈ ಮ್ಯೂಸಿಯಮನ್ನು 2021ರಲ್ಲಿ ಅವರು ಇನಾಗ್ರೇಷನ್ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಪ್ರಾಣಿ ವಸ್ತು ಸಂಗ್ರಹಾಲಯ ಇರೋದ್ರಿಂದ ನಮ್ಮ KCB ಮ್ಯೂಸಿಯಮ್ಮು ಡೈಲಿ ಪಬ್ಲಿಕ್ ಎಲ್ಲ ವಿಸಿಟ್ ಮಾಡ್ತಾರೆ. ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಪ್ರಾಣಿ ಪಕ್ಷಿಗಳ ಬಗ್ಗೆ ಕಲ್ತು ಹೋಗ್ತಾರೆ. ಸುಮಾರು 2513 ಸ್ಪೀಸೀಸ್ ಅದಾವೆ ರೀ, ಓಕೆ, ಪ್ರಾಣಿ ಮಾದರಿಗಳು. ನಾವು ಗೌರ್ಮೆಂಟ್ ಆಫ್ ಕರ್ನಾಟಕ ಕೂಡ ಡಿಕ್ಲೇರ್ ಕೂಡ ಮಾಡಿದ್ದೀವಿ, ಓಕೆ, ಅರಣ್ಯ ಇಲಾಖೆಗೆ ನಮ್ಮಲ್ಲಿ ಇಷ್ಟು ಪ್ರಾಣಿ ಪ್ರಭೇದಗಳಿದ್ದಾವಂತೆ. ಇವತ್ತು ನಾನು ನಿಮ್ಗೆ ವಿಶೇಷವಾದ ಅನಿಮಲ್ಸ್ ಬಗ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವು ಸಮುದ್ರ ಜೀವಿಗಳು, ಓಕೆ. ನೀವು ಪ್ರಪಂಚದಲ್ಲಿ ಸಾವೇ ಇಲ್ಲದಂಥ ಒಂದು ಜೀವಿ ನೋಡ್ರಿಕಿಲ್ಲ ಅನಿಸ್ತದ, ಓಕೆ. ಇವತ್ತು ನಮ್ಮ ಪ್ರಪಂಚದಲ್ಲಿ ಸಾವೇ ಇಲ್ಲದಂಥ ಒಂದು ಜೀವಿಯನ್ನು ತೋರಿಸ್ತೇನೆ. ಅದು ಯಾವ್ದು ಅಂತಂದ್ರೆ ಜೆಲ್ಲಿ ಫಿಶ್ ರೀ. ಹೈಲಿ ಟ್ರಾನ್ಸ್ಪರೆಂಟ್ ಇರ್ತದ, 95% ವಾಟರ್ ಇರ್ತದೊಳಗೆ 5% ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇರ್ತದ. ಅಗ್ದಿ ಪಾಯ್ಸನಸ್ ಅನಿಮಲ್ ಇನ್ ದ ವರ್ಲ್ಡ್ ಅಂತಂದ್ರೆ ಬಾಕ್ಸ್ ಜೆಲ್ಲಿ ಫಿಶ್ ರೀ. ಇದರದ್ದೇ ಒಂದು ಪ್ರಭೇದ ಆಸ್ಟ್ರೇಲಿಯಾ ಇರ್ತದೆ. ಇದು ನೈಡೋಬ್ಲಸ್ ಸ್ಟಿಂಗ್ ಸೆಸನ್ ಪಾಯ್ಸನಸ್ ಸ್ಟಿಂಗ್ ಮಾಡ್ತದೆ, ಓಕೆ. ಇದು ನೋಡಕ್ ನಮ್ಮ ಮನೇಲಿರುವಂಥ ಛತ್ರಿ ಟೈಪ್ ಇರ್ತದೆ, ಓಕೆ. ಮೈ ಫಸ್ಟ್ ಆರ್ಟಿಕಲ್ ಇನ್ ಪ್ರಜಾವಾಣಿ, ಸಾವೇ ಇಲ್ಲದ ಅಂಬಾಲಿ ಮೀನು. ಐ ಆಮ್ ರೈಟರ್. ನನ್ನ ಆರ್ಟಿಕಲ್ಸು ಪ್ರಜಾವಾಣಿ, ವಿಜಯವಾಣಿ, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ, ಪಬ್ಲಿಕ್ ನ್ಯೂಸ್, ಸಮಗ್ರ ಕರ್ನಾಟಕದಲ್ಲಿ ನನ್ನ ಆರ್ಟಿಕಲ್ ಪಬ್ಲಿಷ್ ಆಗವ್ರಿ. ಇಲ್ಲಿ ನೋಡ್ರಿ, ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಲ್ಸ್ ಕೋಳಿಗಳು ನೋಡ್ಬೋದು. ಸಹಜವಾಗಿ ಸತ್ತಂತ ಪ್ರಾಣಿಗಳನ್ನ ನಾವು ಹೀಗೆ ಪ್ರಿಸರ್ವ್ ಮಾಡಿ ಅಂತ 300 ವರ್ಷ ಕೂಡ ಹಿಡಬಹುದು. ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿ ಕಲಿತಾರೆ, ಓಕೆ. ಈ ಟ್ಯಾಕ್ಸಿಡರ್ಮಿ ಕಲೆ ಅಂದ್ರೆ ಏನಂತಂದ್ರೆ, ಒಂದು ಸಹಜವಾಗಿ ಸತ್ತಂತ ಪ್ರಾಣಿಯನ್ನು ನಾವು ತೆಗೆದುಕೊಂಡು ಬಂದು ಕಟ್ ಮಾಡಿ ಅದರ ಮಾಂಸವನ್ನ ತೆಗೆದು ಅದಕ್ಕೆ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿ ಅದರ ಬಾಡಿಯನ್ನ ತೆಗೆದುಕೊಂಡು ಅದರ ಸ್ಕಿನ್ ಅನ್ನು ಅದ್ರ ಮೇಲೆ ಹಾಕಿ ಸ್ಟಿಚ್ ಮಾಡಿಬಿಡ್ತಾರೆ. ಈ ಟೆಕ್ನಿಕ್ಗೆ ನಾವು ಟ್ಯಾಕ್ಸಿಡರ್ಮಿ ಕಲೆ ಅಂತ ಕರಿತೀವಿ. ಇದನ್ನು ಮಾಡೋರಿಗೆ ನಾವು ಟ್ಯಾಕ್ಸಿಡರ್ಮಿಸ್ಟ್ ಅಂತ ಕರಿತೀವಿ, ಓಕೆ. ಇವು ಒಮ್ಮೆ ಮಾಡಿಟ್ರೆ 300 ವರ್ಷ ಕೂಡ ಹೇಗೆ ಇಡ್ಬೋದ್ರಿ. ಎಷ್ಟ್ರಿ? 300 ವರ್ಷ ಕೂಡ. ನಾವು ಪ್ರತಿ 6 ತಿಂಗಳಿಗೊಮ್ಮೆ ಇದಕ್ಕೆ ಕೆಮಿಕಲ್ ಸ್ಪ್ರೇ ಮಾಡ್ತೀವಿ. ಪ್ರತಿ 1 ವರ್ಷಕ್ಕೊಮ್ಮೆ ಈ ಫಾರ್ಮಾಲ್ಡ್ ಹೈಡ್ ಕೆಮಿಕಲ್ ಅನ್ನ ಚೇಂಜ್ ಮಾಡ್ತೀವಿ, ಪ್ರತಿ 1 ವರ್ಷಕ್ಕೊಮ್ಮೆ. ಇವು ಪ್ರಿಸರ್ವೇಟಿವ್, ಇಟ್ಸ್ ಅ ಫಾರ್ಮಾಲ್ಡ್, ಇಟ್ಸ್ ಪ್ರಿಸರ್ವೇಟಿವ್. ಅದು ಹೆಂಗೆ ದೇಹ ಹೆಂಗಿರ್ತದೆ ಅನಿಮಲ್ಸ್ ಅನ್ನ ಹಂಗೆ ಪ್ರಿಸರ್ವ್ ಮಾಡಿ ಇಟ್ಕೊಂತ ಹೋಗ್ತದೆ ರೀ, ಓಕೆ. ಈ ಟ್ಯಾಕ್ಸಿಡರ್ಮಿ ಕಲೆ ಮುಖಾಂತರ ನಾವು ಈಗ ಹಿಂಗೆ ಪ್ರಿಸರ್ವ್ ಮಾಡಿ ಇಡಬಹುದು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರಲ್ಸ್, ಹವಳಗಳು ಅಂತ ಇರ್ತವ್ರಿ. ಡೀಪ್ ಸಿ, ಸಮುದ್ರ ಆಳದೊಳಗೆ ಇರ್ತಾವ್ರಿ. ಕ್ಯಾಲ್ಸಿಯಂ ಕಾರ್ಬೊನೇಟ್ ಇವೆಲ್ಲ ಡೆಪಾಸಿಟ್ ಆಗಿ ಇವು ಕೋರಲ್ಸ್ ಎಲ್ಲ ಆಗ್ತಾವ್ರಿ. ಇದನ್ನ ನೋಡ್ಬೋದು ನೀವು. ಕೋರಲ್ಸ್ ನೋಡ್ಬೋದು. ಇಲ್ಲಿ ಗಾರ್ಗೇನಿಯನು ಎಲ್ಲ ಸಮುದ್ರ ಆಳದೊಳಗಿರುವಂಥ ಒಂದು ಜೀವಿಗಳು. ಇವು ಕೂಡ ಜೀವಿಗಳೇ, ಕೋರಲ್ಸ್, ಹವಳಗಳು ಅಂತೇಳಿ ಇಲ್ಲಿ ನೀವು ನೋಡಬಹುದು.
ಇಲ್ಲಿ ನೀವು ಟ್ಯಾಕ್ಸಿಡರ್ಮಿ ಆಫ್ ಫಿಶಸ್ ನೋಡ್ಬೋದು. ಟ್ಯಾಕ್ಸಿಡರ್ಮಿ ಕಲೆಯ ಮುಖಾಂತರ ಫಿಶ್ ಅನ್ನ ಪ್ರಿಸರ್ವ್ ಮಾಡಿದ್ದು, ಫಿಶ್ ಅನ್ನ ಕಟ್ ಮಾಡಿ ಅದಕ್ಕೆ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿ ಇವನ್ನ ಎಲ್ಲ ಪ್ರಿಸರ್ವ್ ಮಾಡಿದ್ದು. ಸುಮಾರು ಒಂದು 60 ವರ್ಷ ಆತ್ರಿ ಪ್ರಿಸರ್ವ್ ಮಾಡಿದ್ದು. ಓಕೆ, ನೋಡ್ಬೋದು ನೀವು. ಆಮೇಲೆ ನೀವು 32 ಮೆದುಳುಗಳು 10 ಹೊಟ್ಟೆಗಳಿರುವಂಥ ಒಂದು ಜೀವಿ ನೋಡಿದ್ರೆ ತೋರಿಸ್ತೇನೆ ನಿಮಗೆ. ವಿಶೇಷವಾದ ಆ್ಯನಿಮಲ್ಲು. ನೀವೆಲ್ಲ ಸಾಮಾನ್ಯವಾಗಿ ನೋಡ್ತೀರಿ, ಓಕೆ, ನೋಡಿರ್ತೀರಿ. ಆದ್ರೆ ನಾನು 32 ಮೆದುಳುಗಳು 10 ಹೊಟ್ಟೆಗಳು ಅಂತ ಒಂದು ಜೀವಿಯನ್ನು ತೋರಿಸ್ತೀನಿ. ಅದು ಯಾವ್ದು ಅಂತಂದ್ರೆ ಇದು ಲೀಚ್. ಲೀಚ್ ಕೇಳಿದ್ರಲ್ಲ? ಲೀಚ್ ಏನ್ ಮಾಡ್ತದ? ಓಕೆ, ರಕ್ತವನ್ನ ಹೀರ್ತದ. ಓಕೆ, ಇದಕ್ಕೆ 32 ಮೆದುಳುಗಳು 10 ಹೊಟ್ಟೆಗಳು ಇರ್ತಾವ್ರಿ. ಅಂಡ್ ಇಟ್ಸ್ ದ ಹರ್ಮೋಪ್ರೊಡೈಟ್ ಆನಿಮಲ್. ಗಂಡು ಮತ್ತು ಹೆಣ್ಣಿನ ಸಂತಾನೋತ್ಪತ್ತಿ ಅಂಗಗಳು ಒಂದೇ ಆನಿಮಲ್ ಇರ್ತದೆ. ಅಥವಾ ಎರೆಹುಳು ಕೇಳಿದ್ರಲ್ಲ, ಎರೆಹುಳು ರೈತನ ಮಿತ್ರ, ಇಟ್ ಈಸ್ ಆಲ್ಸೋ ಹರ್ಮೋಪ್ರೊಡೈಟ್ ಆನಿಮಲ್. ಈ ಲೀಚ್ ಬಗ್ಗೆ ಏನ್ ಹೇಳ್ಬೇಕಂದ್ರೆ ಇದನ್ನ ಆಯುರ್ವೇದಿಕ್ ಟ್ರೀಟ್ಮೆಂಟ್ಗೆಲ್ಲ ಯೂಸ್ ಮಾಡ್ತಾರೆ. ನೀವು ಇಲ್ಲಿ ಕಾಡು ಕೋಳಿಗಳನ್ನ ನೋಡ್ಬೋದು ನೀವು. ಓಕೆ, ಕಾಡಿನ ಕೋಳಿಗಳು ಹೆಂಗಿರ್ತಾವ ನೋಡ್ರಿ, ಇವೆಲ್ಲ ನೋಡ್ಬೋದು. ಬೂದು ಬಣ್ಣದ ಕಾಡು ಕೋಳಿಯನ್ನು ನೋಡ್ಬೋದು. ಓಕೆ, ಇವೆಲ್ಲ ವೆರೈಟಿ ಆಫ್ ಕಾಡು ಕೋಳಿಗಳನ್ನ ಇಲ್ಲಿ ನೋಡ್ಬೋದು. ನೀವೆಲ್ಲ ಚೇಳು ನೋಡಿದ್ದೀರಿ. ಚೇಳು ವಿತ್ ಮರಿಗಳು ನೋಡಿದ್ರ? ಚೇಳು ವಿತ್ ಮರಿಗಳು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು ಚೇಳು ವಿತ್ ಮರಿಗಳು. ಇದ್ರ ಫೇಕ್ ನ್ಯೂಸ್ ಹರಡ್ತಾ ಇದೆ. ತಾಯಿ ಜನ್ಮ ಕೊಟ್ಟ ಮೇಲೆ ಸಾಯ್ತದ, ಮರಿಗಳು ತಾಯಿನ ತಿಂತಾವ. ಇವೆಲ್ಲ ಫೇಕ್ ನ್ಯೂಸ್ ರೀ. ನೀವು ಇವೆಲ್ಲ ತಾಯಿ ಬದುಕ್ತದ ರೀ. ಓಕೆ, ಇದು ಕೂಡ ಇಟ್ ಇಸ್ ಕೈಂಡ್ ಆಫ್ ಪೇರೆಂಟ್ ಕೇರ್. ತಾಯಿ ಮಗುವಿಗೆ ಜೋಪಾನ ಮಾಡುವಂಥ ಒಂದು ಕ್ರಿಯೆ ರೀ ಇದು. ಇದು ಕೂಡ ನೋಡ್ಬೋದು ಚೇಳು ವಿತ್ ಮರಿಗಳು. ಓಕೆ, ಆಮೇಲೆ ನೀವು ಜೇಡಗಳನ್ನ ನೋಡಿದ್ದೀರಿ ಮನೆಯಲ್ಲಿ. ಜೇಡಗಳು ನೋಡಿದ್ರಿ. ಆದ್ರೆ ಕಾಡು ಜೇಡಗಳನ್ನ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ಕಾಡು ಜೇಡನ್ನ. ಓಕೆ, ಇವೆಲ್ಲ ಒಂದು ಸ್ವಲ್ಪ ಪಾಯ್ಸನಸ್ ಇರ್ತಾವ್ರಿ. ಓಕೆ, ಇವು ಕೂಡ ನೋಡ್ಬೋದು ಕಾಡು ಜೇಡ. ಆಮೇಲೆ ನೀವು ಕ್ರ್ಯಾಬ್ಸ್, ಏಡಿಗಳನ್ನು ನೋಡಿದ್ದೀರಿ. ಏಡಿಗಳು ವಿತ್ ಹೇರ್ ನೋಡಿದ್ರೆ ನಮ್ಮ ಹಾಗೆ ಕೂದಲು ಇರ್ತಾವ್ರಿ ಏಡಿಗಳಿಗೆ. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ಕ್ರ್ಯಾಬ್ಸ್ ವಿತ್ ಹೇರ್. ಓಕೆ, ಇದು ಕೂಡ ಒಂದು ವಿಶೇಷವಾದ ಸ್ಪೆಸಿಮೆನ್ನು. ಆಮೇಲೆ ಪ್ರಾನ್ಸ್, ಸಿಗಡೆ. ಓಕೆ, ಸಿಗಡೆ ಅಂತ ನೋಡ್ಬೋದು. ಪ್ರಾನ್ಸ್ ಸಾಮಾನ್ಯವಾಗಿ ತಿಂತಾರೆ. ಇದು ಕೂಡ ನೋಡ್ಬೋದು. ಒಮೆಗಾ 3 ಫ್ಯಾಟಿ ಆಸಿಡ್ ಇರ್ತದೆ ಪ್ರಾನಲ್ಲಿ. ಓಕೆ, ಇದು ತಿನ್ನೋದ್ರಿಂದ ನಮ್ಮ ಹಾರ್ಟ್ಗೆ ಮತ್ತು ಬ್ರೈನ್ಗೆ ಭಾಳ ಚಲೋ ರೀ. ಇದು ಕೂಡ ನೋಡ್ಬೋದು ನೀವು ಪ್ರಾನ್ಸ್. ಇವೆಲ್ಲ ಆರ್ಥ್ರೋಪೋಡ ಒಳಗೆ ಬರ್ತಾವೆ. ಇಲ್ಲಿ ನೀವು ವೆರೈಟಿ ಆಫ್ ಸ್ಪೈಡರ್ಸ್ಗಳನ್ನು ನೋಡ್ಬೋದು. ಓಕೆ, ಕ್ರ್ಯಾಬ್ಸ್ಗಳನ್ನು ನೋಡ್ಬೋದು. ಇಲ್ಲಿ ಆರ್ಥ್ರೋಪೋಡ ಸೆಕ್ಷನ್ಸ್ ಅಂತೇಳಿ ಇಲ್ಲಿ ನೋಡ್ಬೋದು ನೀವು ಎಲ್ಲ ವೆರೈಟಿ ಆಫ್ ಅನಿಮಲ್ಸನ್ನು, ಆರ್ಥ್ರೋಪೋಡ ಅನಿಮಲ್ಸ್. ಓಕೆ, ಇಲ್ಲಿ ನೀವು ಮೌಸ್ ಜಿಂಕೆಗಳನ್ನು ನೋಡ್ಬೋದು. ಇಲ್ಲಿ ನೋಡ್ರಿ ಅದ್ರದ್ದು ಸ್ಕಿನ್ ನೋಡ್ರಿ, ಅದು ಟೈಪ್ ಹೆಂಗಿದೆ ಅಂತಂದ್ರೆ ಜಿಂಕೆ ಟೈಪ್ ಇದೆ ರೀ. ಮುಖ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಮುಖ ಸೇಮ್ ಇಲಿಗತೆ ಇದೆ. ಓಕೆ, ಇಲ್ಲಿ ನೋಡ್ಬೋದು ನೀವು ಮೌಸ್ ಜಿಂಕೆಗಳು ಕುಳ್ಳಗಿರ್ತವೆ. ಓಕೆ, ಇವು ಕೂಡ ನೋಡ್ಬೋದು. ಆಮೇಲೆ ಹಿಯರ್ ವಿ ಕ್ಯಾನ್ ಸಿ ವೆರೈಟಿ ಆಫ್ ಬೀಟಲ್ಸ್, ಜೀರುಂಡೆಗಳಂತ ಕರಿತೀವಿ. ಓಕೆ, ಇವು ಕೂಡ ನೋಡ್ಬೋದು. ವೆರೈಟಿ ಆಫ್ ಬೀಟಲ್ಸ್ ಇದಾವೆ. ಓಕೆ, ಇಲ್ಲಿ ನೀವು ನೋಡ್ಬೋದು ಸಗಣಿ ಒಳಗೆ ಸಣ್ಣ ಸಣ್ಣ ಇರ್ತಾವೆ ಹುಳ. ಇವು ಕೂಡ ನೋಡ್ಬೋದು ಬೀಟಲ್ಸ್, ಜೀರುಂಡೆಗಳು. ಆಮೇಲೆ ಲಿಪ್ಸ್ಟಿಕ್ ತಯಾರಾಗುವುದು ಎದರಿಂದ ಗೊತ್ತಿದೆಯಾ ನಿಮಗೆ? ಲಿಪ್ಸ್ಟಿಕ್ ತಯಾರಾಗುವುದು ಕೀಟಗಳಿಂದ. ಈ ಕೊಚಿನಿಯಲ್ ಇನ್ಸೆಕ್ಟ್, ಮೈ ರೀಸೆಂಟ್ ಆರ್ಟಿಕಲ್ ಪಬ್ಲಿಷ್. ಈ ಕೊಚಿನಿಯಲ್ ಇನ್ಸೆಕ್ಟ್ ನೋಡ್ಬೋದು ನೀವು. ಆ ಕೊಚಿನಿಯಲ್ ಇನ್ಸೆಕ್ಟ್ ಅನ್ನ ಪಾಪಸ್ ಕಳ್ಳಿಗಳ ಮೇಲೆ ಬೆಳೆಸಿ ಆ ಹುಳವನ್ನ ಸಪ್ರೇಟ್ ಮಾಡಿ ಒಣಗಿಸಿ ಪುಡಿ ಮಾಡಿ ಆ ಜೇನದ ಮ್ಯಾನ ಇರ್ತದಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಹಚ್ಕೊಂತಿದ್ರಿ. ಮೊದಲಿಗೆ ಕೆಲ ಕ್ವೀನ್ ಎಲಿಜಬೆತ್ ಎಲ್ಲ ಹಚ್ಕೊಂತಾರೆ. ಇಟ್ಸ್ ಅ ನ್ಯಾಚುರಲ್. ಅದರಿಂದ ಅದು ಹಚ್ಕೋದ್ರಿಂದ ನಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ನೀವು ಸಿಲ್ಕ್ ಸಾರಿಗಳ ಬಗ್ಗೆ ಕೇಳಿದಿರಿ. ಓಕೆ, ರೇಷ್ಮೆ ಸಾರಿಗಳ ಬಗ್ಗೆ. ಅದು ಹೆಂಗೆ ತಯಾರಾಗ್ತದೆ ಅಂತಂದ್ರೆ ಈ ಹುಳುವಿನ ಮುಖಾಂತರ ತಯಾರಾಗ್ತದೆ ರೇಷ್ಮೆ ಹುಳು. ಓಕೆ, ಇದು ಮಲ್ಬರಿ ಲೀವ್ಸ್ ಅನ್ನ ತಿಂತದ. ಓಕೆ, ಎಲೆಗಳನ್ನ ತಿಂದು ಇದನ್ನ ಸೀಕ್ರೆಟ್ ಮಾಡ್ತದ. ಓಕೆ, ಇಲ್ಲಿ ನೋಡ್ಬೋದು ಸಿಲ್ಕ್. ಓಕೆ, ಸಿಲ್ಕ್ ವರ್ಮ್. ಓಕೆ, ಇದು ಕೂಡ ನೋಡ್ಬೋದು. ಮಂಜುನಾಥ್ ಅವರ, ಈಗ ನಮ್ಮ ಮ್ಯೂಸಿಯಂ ಬಂದಿರಲ್ಲ, ನಿಮ್ಗೆ ಏನು ನೋಡಿ ಯಾವ್ಯಾವ ಡಿಫ್ರೆಂಟ್ ಅನಿಸ್ತಾ ಇದೆ? ಯಾವ್ಯಾವ ಸ್ಪೆಸಿಮೆನ್ಸ್ ನೋಡಿ ಸ್ವಲ್ಪ ಹೇಳ್ತೀರ? ಇದೆ ಸರ್, ತುಂಬಾನೇ ಡಿಫ್ರೆಂಟ್ ಅನಿಸ್ತಾ ಇದೆ. ಬಟ್ ನಾನು ನೋಟಿಸ್ ಮಾಡಿರೋ ಪ್ರಕಾರ ಅಲ್ಲೇನೋ ಇದೇನೋ ರ್ಯಾಪ್ ಮಾಡಿ ಇಟ್ಟಿದ್ದೀರಿ ಸರ್ ನೀವು. ಸರ್ ಅದು ಏನಪ್ಪಾ ಅಂತಂದ್ರೆ ಹನಿಬಿ ಸ್ಟ್ರಕ್ಚರ್ ಅಂತ ನನಗೆ ಅನಿಸ್ತದೆ, ಬಟ್ ಐ ಆಮ್ ನಾಟ್ ಶ್ಯೂರ್. ಇಲ್ಲ, ಇಟ್ಸ್ ರಾಂಗ್. ಇಟ್ಸ್ ಕನಜ ಹುಳುವಿನ ಗೂಡು, ವ್ಯಾಪ್ಸ್ ನೆಸ್ಟ್, ಕನಜ ಹುಳುವಿನ ಗೂಡು. ನೀವೆಲ್ಲ ಸಣ್ಣ ಸಣ್ಣ ಕದಸನ್ನಾಗಿ ಇಟ್ಟಿಟ್ಟು ನೋಡಿರ್ತೀರಿ. ಇಷ್ಟು ದೊಡ್ಡದು ವ್ಯಾಪ್ಸ್ ನೆಸ್ಟ್ ಎಲ್ಲಿ ನೋಡಿದ್ರು?
ಇಷ್ಟು ದೊಡ್ಡದು ಬೃಹತ್ವಾದ ಒಂದು ನೆಸ್ಟ್ ಇದು, ಕಣಜ ಹುಳುವಿನ ಗೂಡು, ವ್ಯಾಪ್ಸ್ ನೆಸ್ಟ್. ಸರ್ ಇಷ್ಟು ದೊಡ್ಡದು ಬರುತ್ತೆ ಸರ್? ಇದು 2019ರಲ್ಲಿ ನಾವು ಪ್ರಿಸರ್ವ್ ಮಾಡಿದ್ವಿ. ಕರ್ನಾಟಕ ವಿಶ್ವದ ಡಾಕ್ಟರ್ ಮುತಾಲಿಕ್ ದೇಸಾನ್ ಅವರು ಇದನ್ನ ಡೊನೇಟ್ ಮಾಡಿದ್ದಾರೆ. ಇಷ್ಟು ದೊಡ್ಡದು ನೀವು ಎಲ್ಲಿ ನೋಡಕ್ ಸಾಧ್ಯ ಇಲ್ರಿ. ನಿಜ ಸರ್, ಫಸ್ಟ್ ಟೈಮ್ ನೋಡ್ತಾ ಇರೋದು. Here we can see variety of animal skulls ನೋಡ್ಬೋದು, ತಲೆ ಬುರುಡೆಗಳನ್ನು ನೋಡ್ಬೋದು ನೀವು. ಇಲ್ಲಿ ನೀವು ಕುದುರೆದ್ ನೋಡ್ಬೋದು, ಆಮೇಲೆ ಇಲ್ಲಿ ಒಂಟೆಗಳನ್ನು ನೋಡ್ಬೋದು. ನನ್ನ ಕ್ವಶನ್ ಏನಂತಂದ್ರೆ, ಒಂಟೆಗಳು ನೀರು ಸ್ಟೋರ್ ಮಾಡ್ತಾವ? ಸ್ಕೂಲಲ್ಲಿ ಹಾಗೆ ಹೇಳ್ಕೊಟ್ಟಿದ್ದಾರೆ ಸರ್. ಇಟ್ಸ್ ಅ ಫೇಕ್ ನ್ಯೂಸ್. ಒಂಟೆಗಳು ನೀರು ಸ್ಟೋರ್ ಮಾಡೋದಿಲ್ರಿ. ಇಟ್ಸ್ ಸ್ಟೋರ್ಸ್ ಫ್ಯಾಟ್, ಕೊಬ್ಬನ್ನು ಸ್ಟೋರ್ ಮಾಡ್ತದೆ. ಇಟ್ಸ್ ಇಂಪಾರ್ಟೆಂಟ್ ಕ್ವಶನ್ ಇನ್ IAS and KS ಎಕ್ಸಾಮಿನೇಷನ್. ಓಕೆ, ಇದು ಕೂಡ ನೋಡ್ಬೋದು. ಆಮೇಲೆ ಹಿಯರ್ ವಿ ಕ್ಯಾನ್ ಸಿ ಡಿಯರ್ ಸ್ಕಲ್ ಆ್ಯಂಡ್ ಟೈಗರ್ ಸ್ಕಲ್, ಹುಲಿಯ ತಲೆ ಬುರುಡೆ ನೋಡ್ಬೋದು. ನೋಡ್ರಿ ನಿಜವಾದ ಹೆಂಗಿದೆ. ಈ ಹುಲಿಗಳ ಬಗ್ಗೆ ಹೇಳ್ಬೇಕಂದ್ರೆ, ಇವು ಮಾಂಸವನ್ನ ಬಾಲಿಟ್ಕೊಂಡು 6 ಕಿಲೋಮೀಟರ್ ಈಸ್ತಾವ್ರಿ. ಇವು ಗುಡ್ ಸ್ವಿಮ್ಮರ್ಸ್ ರೀ. ಇವು 4 ಮರಿಗಳಿಗೆ ಜನ್ಮ ಕೊಡ್ತಾವ. 20 ರಿಂದ 25 ವರ್ಷಗಳ ಕಾಲ ಬದುಕ್ತಾವ್ರಿ. ಈಗ 2 ಹುಲಿ ನಿಮ್ಮ ಮುಂದೆ ಬಂದು ನಿಂದು ಅಂತ ಕೊಟ್ರಿ. ಇದ ಹುಲಿ ಬೇರೆ ಅಂತ ಹೆಂಗೆ ಕಂಡು ಹಿಡಿತೀರಿ? ಓಕೆ, ಹೇಗೆ ಕಂಡು ಗೊತ್ತಿದೆಯಾ ನಿಮ್ಗೆ? ಇಲ್ಲ ಸರ್, ಯಾವ ತರ? ಈಗ ನಾವು ಡಿಫ್ರೆಂಟ್. ಈಗ ಓಕೆ, ಈಗ ಒಂದು 100 ಮಂದಿ ಹುಡುಗರು ಇದ್ದಾರೆ ಅಂದ್ರೆ 100 ಮಂದಿ ಬೇರೆ ಬೇರೆ. ಹೆಂಗಂತಂದ್ರೆ ಫಿಂಗರ್ ಪ್ರಿಂಟ್ಸ್ ಇಂದ. ಈ ಹುಲಿಗಳ ಬಗ್ಗೆ ಹೇಳ್ಬೇಕಂತಂದ್ರೆ, ಹುಲಿಗಳ ಮೇಲೆ ಪಟ್ಟಿ ಇರ್ತದ, ಕರಿಪಟ್ಟಿ. ಅದು ಪ್ರತಿಯೊಂದು ಹುಲಿಗೂ ಬೇರೆ ಬೇರೆ ಇರ್ತದ. ಅದನ್ನ ನೋಡಿ ಕೌಂಟ್ ಮಾಡ್ತೀವ್ರಿ ನಾವು. ಈಗ ನಮ್ಮ ಭಾರತದಲ್ಲಿ 3160 ಟೈಗರ್ಸ್ ಅದಾವ್ರಿ. ಎಷ್ಟ್ರಿ? 3160. ಕರ್ನಾಟಕದಲ್ಲಿ 563 ಅದಾವ್ರಿ. ಅದನ್ನ ಆ ಕರಿಪಟ್ಟಿ ಏನಿರ್ತದಲ್ಲ, ಅದನ್ನ ನೋಡಿ ನಾವು ಏನ್ ಮಾಡ್ತೀವಿ, 4 ವರ್ಷಕ್ಕೊಮ್ಮೆ ಕೌಂಟ್ ಮಾಡ್ತೀವಿ.